ಅಥಣಿ ತಾಲೂಕಿನ ಖಜಾನೆ ಸಾಹೇಬ್ರ ಖಜಾನೆ ಲೂಟಿ ಮಾಡ್ತಿದ್ದಾರಂತೆ. ಅಥಣಿ ತಹಶೀಲ್ದಾರ್ ಕಚೇರಿಯಲ್ಲಿ ಖಜಾನೆ ಇಲಾಖೆ ಇದ್ದು ಸರ್ಕಾರಿಯ ವೇತನಗಳನ್ನು ಪಡೆದುಕೊಳ್ಬೇಕಾದ್ರೆ ಖಜಾನೆ ಇಲಾಖೆಯಲ್ಲಿ ಖಜಾನೆ ಸಾಹೇಬ್ರಿಗೆ ಕೈ ಬಿಸಿ ಮಾಡಿಕೊಡ್ಬೇಕಂತೆ. ಇಲ್ಲಂದ್ರೆ ಸರ್ಕಾರಿ ಕೆಲವು ವ್ಯಕ್ತಿಗಳಿಗೆ ಅವರ ವೇತನ ಹಾಕಿ ಕೊಡದೆ ಸತಾಯಿಸ್ತಾರಂತೆ. ಇದನ್ನ ನೋಡಿಕೊಂಡಾಗ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನುವಂತಾಗಿದೆ ಸ್ವಾಮಿ. ಹಾಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಕೂಡ ತಮ್ಮ ವೇತನ ಹಾಕಿಸ್ಕೊಳ್ಬೇಕಾದ್ರೆ ಖಜಾನೆ ಸಾಹೇಬರಿಗೆ ದುಡ್ಡು ಕೊಡಬೇಕಂತೆ. ಅದೇ ರೀತಿ ಮೂಲ ರಿಚಾರ್ಜ್ ಸರ್ವಿಸ್ ನೌಕರರು ತಮ್ಮ ಪಿಂಚಣಿಯನ್ನು ಪಡೆದುಕೊಳ್ಳಲು ಈ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟರೆ ಮಾತ್ರನೇ ಪಿಂಚಣಿ ಸಿಗುತ್ತೆ ಅಂತೆ. ಇಲ್ಲಂದರೆ 108 ವಿಷಯಗಳನ್ನು ಹೇಳಿಕೊಟ್ಟು ಸತಾಯಿಸ್ತಾರಂತೆ. ಇದನ್ನು ಸಂಪೂರ್ಣವಾಗಿ ನೋಡಿಕೊಂಡಾಗ ಇದು ಏನು ಖಜಾನೆ ಇಲಾಖೆಯೋ ಅಥವಾ ಖಜಾನೆಯನ್ನು ಲೂಟಿ ಮಾಡುವ ಇಲಾಖೆಯೋ ಎನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕರ ಬಾಯಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಯಾರು ಮನೆ ಮಸೂತಿ ಆದರೆ ನನಗೇನಾಗಬೇಕಾಗಿದೆ, ನಾನು ಲೂಟಿ ಮಾಡೋದೇ ನನ್ನ ಕೆಲಸ ಅಂತ ಇಲ್ಲಿನ ಅಧಿಕಾರಿಗಳು ಮಾತಾಡ್ತಾರಂತೆ. ಗೌಡ ಮಾಡಿದ ಕಿತಾಪತಿ ಅನ್ನುವಂತೆ ನಾಟಕವನ್ನು ನೋಡದ ಮರೆಯದಿರಿ. ಹಾಗೆ ಈತನ ಮಾಡಿದ ಕಿತಾಪತಿಗಳು ಕೂಡ ಮುಂದಿನ ಸಂಚಿಕೆಯಲ್ಲಿ ಅತಿ ವೇಗವಾಗಿ ತೋರಿಸ್ತೀವಿ. ಖಜಾನೆ ಲೂಟಿ ಮಾಡುವ ಹಾಗೂ ಜನರು ಮಾತನಾಡಿರುವ ವಿಷಯಗಳನ್ನು ನಾವು ತಿಳಿದುಕೊಂಡು ಖುದ್ದಾಗಿ ಪರಿಶೀಲನೆ ಮಾಡಿದ್ದೇವೆ ಅಂತ ಕೆಲವರು ಜನರಿಗೆ ನಾವು ಹೇಳಿಕೊಂಡಿದ್ದೇವೆ. ಅವರ ಮಾತಿನ ವಿಷಯಗಳ ಮೇಲೆ ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ದೇವೆ. ಮತ್ತೆ ಇನ್ನಷ್ಟು ಸುದ್ದಿ ಮುಂದಿನ ಸಂಚಿಕೆಯಲ್ಲಿ ಅತಿ ವೇಗವಾಗಿ ಬರುತ್ತೆ, ಕಾದು ನೋಡಿ.